ಮುಂಬೈ ಇಂಡಿಯನ್ಸ್ ತಂಡ ತಮ್ಮ ಮೊದಲ ಪಂದ್ಯದಲ್ಲಿ 24 ವರ್ಷದ ವಿಘ್ನೇಶ್ ಪುತ್ತೂರ್ ಅವರ ಮೇಲೆ ನಂಬಿಕೆ ಇಟ್ಟು ರೋಹಿತ್ ಶರ್ಮಾ ಬದಲಿಗೆ ಇಂಪ್ಯಾಕ್ಟ್ ಆಟಗಾರನಾಗಿ ಅವರಿಗೆ ಐಪಿಎಲ್ ಚೊಚ್ಚಲ ಪ್ರವೇಶವನ್ನ ನೀಡಿತ್ತು. ಈ ಯುವ ಬೌಲರ್ ಆ ನಂಬಿಕೆಯನ್ನ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದ. ಎಡಗೈ ಸ್ಪಿನ್ನರ್ ವಿಘ್ನೇಶ್ ಪುತ್ತೂರ್ ಚೆನ್ನೈ ಬ್ಯಾಟ್ಸ್ಮನ್ಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದು ಸುಳ್ಳಲ್ಲ. ವಿಘ್ನೇಶ್ ಪುತ್ತೂರ್ ತಮ್ಮ ಮೊದಲ ಓವರ್ನಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ರಿತುರಾಜ್ ಗಾಯಕ್ವಾಡ್ ಅವರನ್ನ ಔಟ್ ಮಾಡಿದರು. ಇದಾದ ನಂತರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಶಿವಂ ದುಬೆ ಕೂಡ ಔಟ್ ಆಗಿದ್ದು ಇವರ ಬೌಲಿಂಗ್ನಿಂದಲೇ. ಈ ಮೂಲಕ ವಿಘ್ನೇಶ್ 10 ಎಸೆತಗಳಲ್ಲಿ 2 ವಿಕೆಟ್ ಪಡೆದರು. ಇದಾದ ನಂತರ 15 ಎಸೆತಗಳ ನಂತರ ವಿಘ್ನೇಶ್ ಮತ್ತೊಮ್ಮೆ ಚೆನ್ನೈ ತಂಡವನ್ನ ಅಚ್ಚರಿಗೊಳಿಸಿದ್ರು. ತಮ್ಮ 3ನೇ ಓವರ್ನ 4ನೇ ಎಸೆತದಲ್ಲಿ ವಿಘ್ನೇಶ್ ದೀಪಕ್ ಹೂಡಾ ಅವರನ್ನ ಸ್ಪಿನ್ ಬಲೆಗೆ ಸಿಲುಕಿಸಿದ್ರು. ಒಟ್ಟಾರೆ ವಿಘ್ನೇಶ್ ಅವರು 4 ಓವರ್ಗಳಲ್ಲಿ 32 ರನ್ಗಳಿಗೆ 3 ವಿಕೆಟ್ಗಳನ್ನ ಪಡೆದ್ರು. ಪಂದ್ಯದ ನಂತರ ಧೋನಿ ವಿಘ್ನೇಶ್ ಅವರನ್ನ ಹೊಗಳಿದ್ರು. ಡಗ್ಔಟ್ಗೆ ಹೋಗುವ ಮೊದಲು ಧೋನಿ ವಿಘ್ನೇಶ್ ಅವರನ್ನ ಕರೆದು ಕೆಲ ನಿಮಿಷಗಳ ಕಾಲ ಮಾತನಾಡಿದ್ರು. ಈ ದೃಶ್ಯಗಳು ಅಂತರ್ಜಾಲದಲ್ಲಿ ವೈರಲ್ ಆಗಿದ್ವು. ಮುಂಬೈ ಇಂಡಿಯನ್ಸ್ ತಂಡದ ಮಾಲಕಿ ನೀತಾ ಅಂಬಾನಿ ಅವರು ಮುಂಬೈ ಇಂಡಿಯನ್ಸ್ ತಂಡದ ಡ್ರೆಸ್ಸಿಂಗ್ ಕೋಣೆಯಲ್ಲಿ ವಿಘ್ನೇಶ್ ಪುತ್ತೂರ್ ಅವರಿಗೆ ಮುಂಬೈ ತಂಡದ ಅತ್ಯುತ್ತಮ ಬೌಲರ್ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಈ ವೇಳೆ ತಮಗೆ ತಂಡದಲ್ಲಿ ಸ್ಥಾನ ನೀಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸುವ ಭಾಗವಾಗಿ ವಿಘ್ನೇಶ್ ಪುತ್ತೂರು ಅವರು ವಿನಮ್ರವಾಗಿ ನೀತಾ ಅಂಬಾನಿಯ ಕಾಲಿಗೆರಗಿದ್ರು. 24 ವರ್ಷದ ವಿಘ್ನೇಶ್ ಪುತ್ತೂರ್ ಎಡಗೈ ಸ್ಪಿನ್ನರ್. ಕೇರಳದ ಮಲಪ್ಪುರಂ ಮೂಲದ ಪುತ್ತೂರಿನಲ್ಲಿ ಜನಿಸಿದ ಅವರು 11ನೇ ವಯಸ್ಸಿನಲ್ಲಿ ಕ್ರಿಕೆಟ್ ಆಡಲು ಪ್ರಾರಂಭಿಸಿದ್ರು. ಇವರ ತಂದೆ ಆಟೋ ರಿಕ್ಷಾ ಚಾಲಕ. ಕೇರಳ ಕ್ರಿಕೆಟ್ ಲೀಗ್ನ ಉದ್ಘಾಟನಾ ಋತುವಿನಲ್ಲಿ ಅಲೆಪ್ಪಿ ರಿಪಲ್ಸ್ ತಂಡದ ಭಾಗವಾಗಿದ್ರು. ಆ ಪಂದ್ಯಾವಳಿಯಲ್ಲಿ ಪುತ್ತೂರ್ ಕೇವಲ 3 ವಿಕೆಟ್ಗಳನ್ನ ಮಾತ್ರ ಪಡೆದಿದ್ರು. ಆದರೆ ಮುಂಬೈ ಇಂಡಿಯನ್ಸ್ ಸ್ಕೌಟ್ಗಳ ಗಮನ ಸೆಳೆದಿದ್ರು. ವಿಶೇಷ ಅಂದ್ರೆ ವಿಘ್ನೇಶ್ ಪುತ್ತೂರು ಇನ್ನು ದೇಶೀಯ ಕ್ರಿಕೆಟ್ನಲ್ಲಿ ಕೇರಳವನ್ನ ಪ್ರತಿನಿಧಿಸಿಲ್ಲ. ಆದರೆ ಈಗಾಗಲೇ ಐಪಿಎಲ್ ಒಪ್ಪಂದವನ್ನ ಪಡೆದಿದ್ದಾರೆ. ಅವರನ್ನ ಐಪಿಎಲ್ ಪ್ರಸ್ತುತ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ 30 ಲಕ್ಷ ಮೂಲ ಬೆಲೆಗೆ ಆಯ್ಕೆ ಮಾಡಿತ್ತು. ಚೆನ್ನೈ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ವಿಘ್ನೇಶ್ ಪುತ್ತೂರ್ ಅವರನ್ನ ಇಂಪ್ಯಾಕ್ಟ್ ಆಟಗಾರನಾಗಿ ಬಳಸಿಕೊಂಡಿತು. ಅನುಭವಿ ಬ್ಯಾಟ್ಸ್ಮನ್ ಮತ್ತು ಮುಂಬೈನ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರನ್ನ ಕೈಬಿಟ್ಟು ಪುತ್ತೂರು ಅವರನ್ನ ಮೈದಾನಕ್ಕೆ ಕಳುಹಿಸಲಾಯಿತು. ಈ ಅವಕಾಶ ಬಳಸಿಕೊಂಡ ಪುತ್ತೂರು ಅದ್ಭುತ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡ್ರು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.